ಆತ್ಮೀಯ ಸ್ನೇಹಿತರೆ ಹಾಗೂ 6ನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳೇ, ಮಂಜುಳಾ ಹಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ 6ನೇ ತರಗತಿ ಕುತೂಹಲ ಕನ್ನಡ ಮಾಧ್ಯಮ ಭಾಗ 2 ಅಧ್ಯಾಯ 12 ಭೂಮಿಯಿಂದ ಆಚೆಗೆ. ಈ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳ ಬಗೆಗೆ ಉತ್ತರವನ್ನು ತಿಳಿದುಕೊಳ್ಳೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕನ್ನು ಕೊಡಿ. ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಮಕ್ಕಳೇ. ಮೊದಲನೆಯ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಕಂಬಸಾಲು 1, ಮೊದಲನೆಯದಾಗಿ ಭೂಮಿಯ ಉಪಗ್ರಹ, 2 ಕೆಂಪು ಗ್ರಹ, 3 ನಕ್ಷತ್ರ ಪುಂಜ, 4 ಸಂಜೆಯ ನಕ್ಷತ್ರವೆಂದು ಸಾಮಾನ್ಯವಾಗಿ ಕರೆಯಲಾಗುವ ಗ್ರಹ. ಇನ್ನು ಕಂಬಸಾಲು 2ರಲ್ಲಿ ಕೊಟ್ಟಂತಹ ಪದಗಳು ಎ ಓರಿಯನ್, ಬಿ ಶುಕ್ರ, ಸಿ ಮಂಗಳ, ಡಿ ಚಂದ್ರ. ಭೂಮಿಯ ಉಪಗ್ರಹ ಚಂದ್ರ, ಕೆಂಪು ಗ್ರಹ ಮಂಗಳ, ನಕ್ಷತ್ರ ಪುಂಜ ಓರಿಯನ್, ಸಂಜೆಯ ನಕ್ಷತ್ರವೆಂದು ಸಾಮಾನ್ಯವಾಗಿ ಕರೆಯಲಾಗುವ ಗ್ರಹ ಶುಕ್ರ ಗ್ರಹ. ಇನ್ನು ಎರಡನೆಯ ಪ್ರಶ್ನೆ, 1 ಕೆಳಗಿನ ಒಗಟನ್ನು ಬಿಡಿಸಿ. ನನ್ನ ಮೊದಲ ಅಕ್ಷರ ಮ್ಯಾನ್ ನಲ್ಲಿದೆ, ಆದರೆ ಕ್ಯಾನ್ ನಲ್ಲಿ ಇಲ್ಲ. ನನ್ನ ಎರಡನೆಯ ಅಕ್ಷರ ಎಸ್ ನಲ್ಲಿದೆ ಮತ್ತು ಫ್ಯಾನ್ ನಲ್ಲೂ ಇದೆ. ನನ್ನ ಮೂರನೆಯ ಅಕ್ಷರ ರ್ಯಾಟ್ ನಲ್ಲಿದೆ ಮತ್ತು ಕ್ಯಾಟ್ ನಲ್ಲಿ ಇಲ್ಲ. ನನ್ನ ನಾಲ್ಕನೆಯ ಅಕ್ಷರ ಸನ್ ನಲ್ಲಿದೆ ಮತ್ತು ಫನ್ ನಲ್ಲಿ ಇಲ್ಲ. ನಾನು ಸೂರ್ಯನ ಸುತ್ತ ಸುತ್ತುವ ಗ್ರಹ. ಇದಕ್ಕೆ ಸರಿಯಾದ ಉತ್ತರ ಮಂಗಳ. 2 ಇದೇ ರೀತಿಯ 2 ಒಗಟುಗಳನ್ನು ನೀವು ರಚಿಸಿ. ಮಕ್ಕಳೇ, ಒಗಟುಗಳನ್ನು ನೋಡೋಣ. ಬೆಳಕನ್ನು ತರುತ್ತೆ, ಆದರೆ ಕತ್ತಲಿನಲ್ಲಿ ಮರೆಯಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಸೂರ್ಯ. ಇನ್ನು ಎರಡನೆಯ ಒಗಟು, ಎಲ್ಲ ಜೀವಿಗಳಿಗೂ ಆಧಾರ, ಆದರೆ ತಾನೇ ನಡೆಯುವುದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಭೂಮಿ. ಮೂರನೆಯ ಒಗಟು, ಅಜ್ಜಿಯ ಸೀರೆ ಮಡಚೋಕ್ಕಾಗಲ್ಲ, ಅಜ್ಜನ ರೊಕ್ಕ ಎನ್ಸೋಕೆ ಆಗಲ್ಲ. ಸರಿಯಾದ ಉತ್ತರ ಮೋಡ ನಕ್ಷತ್ರ. ಇನ್ನು ಪ್ರಶ್ನೆ ಸಂಖ್ಯೆ 3, ಈ ಕೆಳಗಿನವುಗಳಲ್ಲಿ ಯಾವುದು ನಮ್ಮ ಸೌರವ್ಯೂಹದ ಸದಸ್ಯ ಅಲ್ಲ? ಆಯ್ಕೆ ಎ ಸಿರಿಯಸ್, ರೋಮನ್ ಸಂಖ್ಯೆ 2 ಧೂಮಕೇತುಗಳು, 3 ಕ್ಷುದ್ರಗ್ರಹಗಳು, 4 ಪ್ಲೂಟೋ. ನಮ್ಮ ಸೌರವ್ಯೂಹದ ಸದಸ್ಯ ಗ್ರಹ ಪ್ಲೂಟೋ ಅಲ್ಲ ಮಕ್ಕಳೇ. ಇಲ್ಲಿ ಸೌರವ್ಯೂಹದಲ್ಲಿ ಸಿರಿಯಸ್ ಎನ್ನುವುದು ಸೌರವ್ಯೂಹದ ಸದಸ್ಯ ಅಲ್ಲ ಮಕ್ಕಳೇ. ಇನ್ನು ನಾಲ್ಕನೆಯದಾಗಿ, ಈ ಕೆಳಗಿನವುಗಳಲ್ಲಿ ಯಾವುದು ಸೂರ್ಯನ ಗ್ರಹವಲ್ಲ? 1 ಗುರು, 2 ಪ್ಲೂಟೋ, ಮೂರನೆಯದಾಗಿ ನೆಪ್ಚೂನ್, 4 ಶನಿ. ಸರಿಯಾದ ಪದ ಪ್ಲೂಟೋ. ಇನ್ನು 5ನೆಯ ಪ್ರಶ್ನೆ, ಧ್ರುವ ನಕ್ಷತ್ರ ಮತ್ತು ಸಿರಿಯಸ್ ಇವುಗಳಲ್ಲಿ ಯಾವುದು ಪ್ರಕಾಶಮಾನವಾದ ನಕ್ಷತ್ರ? ಸಿರಿಯಸ್ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರವಾಗಿದೆ. ಇನ್ನು 6ನೆಯ ಪ್ರಶ್ನೆ, ಕಲಾಕಾರನೊಬ್ಬನು ರಚಿಸಿದ ಸೌರವ್ಯೂಹದ ಚಿತ್ರವನ್ನು ಚಿತ್ರ 12.12ರಲ್ಲಿ ನೀಡಲಾಗಿದೆ. ಗ್ರಹಗಳ ಅನುಕ್ರಮ ಜೋಡಣೆ ಸರಿಯಾಗಿದೆಯೇ? ಸರಿಯಾಗಿಲ್ಲದಿದ್ದಲ್ಲಿ ಕೊಟ್ಟಿರುವ ಬಾಕ್ಸ್ನಲ್ಲಿ ಚಿತ್ರದಲ್ಲಿ ಸರಿಯಾದ ಕ್ರಮವನ್ನು ಬರೆಯಿರಿ. ಇನ್ನು 7ನೆಯ ಪ್ರಶ್ನೆ, ನಕ್ಷತ್ರದಲ್ಲಿರುವ ರಾಶಿಯ ಆಕಾರದ ಒಂದು ಭಾಗವನ್ನು ಚಿತ್ರ 12.13ರಲ್ಲಿ ತೋರಿಸಲಾಗಿದೆ. ಎಚ್ಚರಿಕೆಯಿಂದ ನೋಡಿ ಮತ್ತು ವಿನ್ಯಾಸಗಳನ್ನು ರೂಪಿಸುವ ನಕ್ಷತ್ರಗಳ ಗುಂಪುಗಳನ್ನು ಗುರುತಿಸಿ.
ಬಿಗ್ ಡಿಪ್ಪರ್ ಮತ್ತು ಲಿಟಲ್ ಡಿಪ್ಪರ್ ಈ ವಿನ್ಯಾಸಗಳಲ್ಲಿನ ನಕ್ಷತ್ರಗಳನ್ನು ಸೇರಿಸಲು ಗೆರೆಗಳನ್ನು ಎಳೆಯಿರಿ ಮತ್ತು ಅವುಗಳನ್ನು ಹೆಸರಿಸಿ. ಧ್ರುವ ನಕ್ಷತ್ರವನ್ನು ಗುರುತಿಸಿ ಮತ್ತು ಹೆಸರು ಬರೆಯಿರಿ. ಸಹಾಯಕ್ಕಾಗಿ ನೀವು ಚಿತ್ರ 12.4 ಪರಾಮರ್ಶಿಸಬಹುದು. ಬಿಗ್ ಡಿಪ್ಪರ್, ಲಿಟಲ್ ಡಿಪ್ಪರ್ ಆ್ಯಂಡ್ ಧ್ರುವ ನಕ್ಷತ್ರ. ಇನ್ನು 8ನೇ ಪ್ರಶ್ನೆ, ರಾತ್ರಿಯ ಆಕಾಶದ ಒಂದು ಭಾಗವನ್ನು 12.14ರಲ್ಲಿ ತೋರಿಸಲಾಗಿದೆ. ಓರಿಯನ್ಗಾಗಿ ರೇಖೆಗಳನ್ನು ಎಳೆದು ನಕ್ಷತ್ರಗಳನ್ನು ಸೇರಿಸಿ ಮತ್ತು ಸಿರಿಯಸ್ ನಕ್ಷತ್ರವನ್ನು ಗುರುತಿಸಿ ಹೆಸರು ಬರೆಯಿರಿ. ಇದಕ್ಕಾಗಿ ನೀವು ಚಿತ್ರ 12.3 ಪರಾಮರ್ಶಿಸಬಹುದು. ಸಿರಿಯಸ್ ಆ್ಯಂಡ್ ಓರಿಯನ್. ಇನ್ನು 9ನೆಯ ಪ್ರಶ್ನೆ, ನಕ್ಷತ್ರಗಳು ಮುಂಜಾನೆ ಮರೆಯಾಗುವುದನ್ನು ಮತ್ತು ಮುಸ್ಸಂಜೆಯಲ್ಲಿ ಕಾಣಿಸಿಕೊಳ್ಳುವುದನ್ನು ನೀವು ನೋಡಬಹುದು. ಹಗಲಿನಲ್ಲಿ ನಾವು ನಕ್ಷತ್ರಗಳನ್ನು ನೋಡಲು ಸಾಧ್ಯವಿಲ್ಲ, ಏಕೆ ಎಂದು ವಿವರಿಸಿ. ಉತ್ತರ, ಹಗಲಿನ ಸಮಯದಲ್ಲಿ ಸೂರ್ಯನ ತೀವ್ರ ಪ್ರಖರತೆಯಿಂದಾಗಿ ಇತರ ನಕ್ಷತ್ರಗಳನ್ನು ವೀಕ್ಷಿಸಲು ಸಾಧ್ಯವಾಗುವುದಿಲ್ಲ. ಜೊತೆಗೆ ಸೂರ್ಯ ನಕ್ಷತ್ರಗಳಿಗಿಂತ ನಮಗೆ ಹೆಚ್ಚು ಹತ್ತಿರವಾಗಿರುವುದರಿಂದ ಅದು ನಕ್ಷತ್ರಗಳಿಗಿಂತ ದೊಡ್ಡದಾಗಿ ಕಾಣುತ್ತದೆ. ಹೆಚ್ಚು ಹತ್ತಿರವಿರುವ ಈ ಸೂರ್ಯ ಎಂಬ ನಕ್ಷತ್ರವು ಬೇರೆ ಕೆಲವು ನಕ್ಷತ್ರಗಳಿಗಿಂತ ಚಿಕ್ಕದಾಗಿದ್ದರೂ ಅದು ನಮಗೆ ಹತ್ತಿರವಿರುವುದರಿಂದ ಅದರ ಉಜ್ವಲ ಬೆಳಕಿನಿಂದಾಗಿ ಬೇರೆ ನಕ್ಷತ್ರಗಳು ನಮಗೆ ಕಾಣುವುದಿಲ್ಲ. ಮುಸ್ಸಂಜೆಯಲ್ಲಿ ಸೂರ್ಯ ಮುಳುಗಿ ಆಕಾಶವು ಕತ್ತಲೆಯಾದಾಗ ನಕ್ಷತ್ರಗಳು ಮತ್ತೆ ಗೋಚರಿಸುತ್ತವೆ. ಹತ್ತನೆಯ ಪ್ರಶ್ನೆ, ನಿರ್ಮಲ ರಾತ್ರಿ ಆಕಾಶದಲ್ಲಿ 2 ಅಥವಾ 3 ಗಂಟೆಗಳ ಅವಧಿಯಲ್ಲಿ 3-4 ಬಾರಿ ಬಿಗ್ ಡಿಪ್ಪರ್ಗಳನ್ನು ವೀಕ್ಷಿಸಲು ಪ್ರಯತ್ನಿಸಿ. ಪ್ರತಿ ಬಾರಿಯೂ ಧ್ರುವ ನಕ್ಷತ್ರವನ್ನು ಗುರುತಿಸಿ ಬಿಗ್ ಡಿಪ್ಪರ್ ಚಲಿಸಿದ ಹಾಗೆ ಕಾಣುತ್ತಿದೆಯೇ? ಪ್ರತಿ ಬಾರಿಯೂ ಸಮಯವನ್ನು ನಮೂದಿಸಿ. ಇದನ್ನು ವಿವರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಭೂಮಿಯ ತಿರುಗುವಿಕೆಯಿಂದಾಗಿ ಬಿಗ್ ಡಿಪ್ಪರ್ ಧ್ರುವ ನಕ್ಷತ್ರದ ಸುತ್ತಲೂ ಚಲಿಸುವಂತೆ ಕಾಣುತ್ತದೆ. ಇದು ಧ್ರುವ ನಕ್ಷತ್ರದ ಸುತ್ತ ಅದರ ಸ್ಪಷ್ಟ ಚಲನೆಯನ್ನು ಸೂಚಿಸುತ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 11, ರಾತ್ರಿಯ ಆಕಾಶವನ್ನು ಕಲ್ಪಿಸಿಕೊಂಡು ಒಂದು ಕವನ ಅಥವಾ ಕತೆ ಬರೆಯಿರಿ. ಮಕ್ಕಳೇ, ನಾನಿಲ್ಲಿ ಕವನವನ್ನು ಬರೆದಿದ್ದೇನೆ. ಹೊಲದಲ್ಲಿ ರೈತನು ಕಬ್ಬನ್ನು ಕಾಯುತ್ತಾ ಮಲಗಿಹನು, ಮಲಗುತ್ತಾ ಆಕಾಶದ ಕಡೆ ನೋಡುತ್ತಾ ನಕ್ಷತ್ರಗಳನ್ನು ಎನಿಸಿಹನು. ತಾರೆಗಳು ತುಂಬಿದ ಆಕಾಶವ ನೋಡುತ್ತಾ ಕಣ್ಣಲ್ಲಿ ತುಂಬಿಹನು, ತಾರೆಗಳ ನಡುವೆ ಇರುವ ಚಂದ್ರ ಬೆಳದಿಂಗಳನ್ನು ಚೆಲ್ಲಿಹನು. ಮಕ್ಕಳೇ, ಇದುವರೆಗೂ 6ನೆಯ ತರಗತಿಯ ಕುತೂಹಲ ಭಾಗ 2 ಅಧ್ಯಾಯ 12ರ ಭೂಮಿಯಿಂದ ಆಚೆಗೆ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ. ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮುದ್ದು ಮಕ್ಕಳಿಗೆ ತುಂಬು ಹೃದಯದ ಧನ್ಯವಾದಗಳು. ಮಕ್ಕಳೇ, ಟೇಕ್ ಕೇರ್, ಬಾಯ್.